ಮಹಿಳಾ ಪ್ರಾತಿನಿಧ್ಯ ಭರ್ತಿಗೆ ಕಾಂಗ್ರೆಸ್ ಈಗ ಕಸರತ್ತನ್ನ ನಡೆಸ್ತಾ ಇದೆ. ಖಾಲಿ ಇರೋದು ಒಂದೇ ಒಂದು ಸ್ಥಾನ. ಆ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಎಲ್ಲರೂ ಕೂಡ ಲಾಬಿಗಳನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಅಸಮಾಧಾನಿತ ಶಾಸಕರು ಕೂಡ ಇದ್ದಾರೆ. ಈ ಅಸಮಾಧಾನ ಶಮನಕ್ಕೆ ಈಗ ಸಚಿವ ಜಾರ್ಜ್ ರಂಗಪ್ರವೇಶವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರ ಸಭೆಯನ್ನ ನಡೆಸಿದ್ದಾರೆ. ಜಾರ್ಜ್ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೈತಪ್ಪಿರೋ ಬಗ್ಗೆ ಜಾರ್ಜ್ ಮಾತುಕತೆಯನ್ನ ನಡೆಸಿದ್ದಾರೆ. ನಯನಾ ಮೋಟಮ್ಮ, ಎಚ್.ಡಿ. ತಮ್ಮಯ್ಯ, ಶ್ರೀನಿವಾಸ್, ಕೆಎಸ್ ಆನಂದ್, ಗಾಯತ್ರಿ ಶಾಂತೇಗೌಡ ಇವರೆಲ್ಲರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಾಕಷ್ಟು ಆಕಾಂಕ್ಷಿಗಳಿದ್ರು, ಆದ್ರೆ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸೋಕ್ ಆಗಿಲ್ಲ. ಅದರಲ್ಲೂ ಕೂಡ ಒಂದೇ ಒಂದು ಸ್ಥಾನವನ್ನ ಉಳಿಸಿಕೊಳ್ಳಲಾಗಿದೆ. ಅದು ಯಾರಿಗೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ. ನೂತನ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದ್ದಂಗೆ ಸರ್ಕಾರ ಆಕ್ಟಿವ್ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ಹೋಗಿ ಬರದ ಅಧ್ಯಯನ ಮಾಡಬೇಕು ಅಂತಂದೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಸಚಿವರಾದಂತಹ ಕೆ.ಜೆ. ಜಾರ್ಜ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬರದ ಅಧ್ಯಯನ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತಾವು ಎಲ್ಲಿ ಯಾವಾಗ ಹೋಗ್ತಾ ಇದ್ದೀರಾ? ಜಿಲ್ಲಾ ಹಂತದಲ್ಲಿ ಪ್ರವಾಸವನ್ನ ಯಾವಾಗ ಕೈಗೊಳ್ತಾ ಇದ್ದೀರಾ? ಈಗಾಗಲೇ ಮುಖ್ಯಮಂತ್ರಿಯವರು ಆದೇಶ ಕೊಟ್ಟಿದ್ದಾರೆ. ನನಗೆ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಆಗಿದ್ದೇನೆ. ಅಲ್ಲಿ ನಮ್ಮ ಬರ ಇರುವುದು 2 ತಾಲೂಕಲ್ಲಿ ಈಗಾಗಲೇ ಮಾಹಿತಿ ಬಂದಿದೆ. ಒಂದು ಕಡೂರು ತಾಲೂಕು ಮತ್ತೆ ಇದರಲ್ಲಿ ತರೀಕೆರೆಯಲ್ಲಿ. ಅದಕ್ಕೀಗ ಗುರುವಾರ ಚಿಕ್ಕಮಗಳೂರು ಹೋಗಿ ಫ್ರೈಡೆ, ಶುಕ್ರವಾರ ಮತ್ತು ಶನಿವಾರ ಅಲ್ಲಿ ಅಧ್ಯಯನ ಮಾಡಿಬಿಟ್ಟು ಸಭೆ ನಡೆಸಿಬಿಟ್ಟು ಬರ್ತೀನಿ. ರೈತರು ಸಂಕಷ್ಟದಲ್ಲಿದ್ದಾರೆ ಸರ್. ಇಂತಹ ಸಂದರ್ಭದಲ್ಲಿ ಬರದ ವರದಿಯನ್ನ ಎಷ್ಟು ಬೇಗ ಕೊಟ್ಟರೆ ಅಷ್ಟು ಬೇಗ ಕೇಂದ್ರ ಸರ್ಕಾರದಿಂದ ಅನುಕೂಲ ಆಗುತ್ತೆ, ಅನುದಾನ ಸಿಗುತ್ತೆ ಅನ್ನುವಂತ ಭರವಸೆ ತಮಗೆ ಇದೆಯಾ ಸರ್? ನೋಡಿ, ಕೇಂದ್ರ ಸರ್ಕಾರದವರು ಕೆಲವೊಂದು ಅವರದೊಂದು ನಿರ್ದಿಷ್ಟ ಮಾನದಂಡಗಳಿದೆ. ಅದರ ಪ್ರಕಾರ ನಾವು ಅವರಿಗೆ ರಿಪೋರ್ಟ್ ಕೊಡಬೇಕಾಗ್ತದೆ. ಅದಕ್ಕೆ ರಿಪೋರ್ಟಿಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ. ನೋಡಿಕೊಂಡು ನಾವು ಬಂದ್ಬಿಟ್ಟು ರಿಪೋರ್ಟ್ ಆದಷ್ಟು ಬೇಗನೆ ಕೊಡುವಂತ ಕೆಲಸ ಮಾಡ್ತೀವಿ. ಸರ್, ಮತ್ತೊಂದು, ತಮ್ಮ ಉಸ್ತುವಾರಿಗೆ ಚಿಕ್ಕಮಗಳೂರು ಜಿಲ್ಲೆಯನ್ನು ಶಾಸಕರೆಲ್ಲರೂ ಕೂಡ ತಮ್ಮನ್ನು ಬಂದು ಭೇಟಿ ಮಾಡಿದರು. ಏನು ವಿಷಯಕ್ಕೆ ಸರ್? ಅವರು ಬಂದು ಭೇಟಿ ಮಾಡಿದ್ರು ಅದರ ಜಿಲ್ಲೆಯ ಈ ಬರ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ, ಮತ್ತೆ ಕೆಲವೊಂದು ಅವರಿಗೆ ರಸ್ತೆಗಳು ಅದು ಇದೆಲ್ಲ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಹಾಳಾಗ್ತಾ ಇದೆ, ಅದ್ರ ವಿಚಾರದಲ್ಲಿ ಮಾತಾಡ್ಕೊಂಡು ಹೋಗಿದ್ದಾರೆ. ಮತ್ತೊಂದು, ಜಿಲ್ಲಾ ಪ್ರಾತಿನಿಧ್ಯ ಸಿಕ್ಕಿಲ್ಲ ಸಚಿವ ಸ್ಥಾನದ ಅನ್ನುವಂಥದ್ದು ಅಭಿಪ್ರಾಯ ಇದೆ. ಮಹಿಳಾ ಕೋಟದಲ್ಲಿ ಗಾಯತ್ರಿ ಶಾಂತೇಗೌಡರು ತಮ್ಮನ್ನು ಬಂದು ಭೇಟಿಯಾಗಿದ್ರೆ ಈಗ ಜಿಲ್ಲಾ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ಮಹಿಳಾ ಕೋಟದ ಆಧಾರಿತವಾಗಿ ನಯನಾ ಮೋಟಮ್ಮ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಅಭಿಪ್ರಾಯಗಳಿದಾವೆ. ಮೋಟಮ್ಮ ಅವರು ತಮ್ಮನ್ನು ಬಂದು ಭೇಟಿ ಮಾಡಿದ್ರು. ತಮಗೆ ಏನು ಅನ್ಸುತ್ತೆ? ಇದೆಲ್ಲ ನಮ್ಮ ಮುಖ್ಯಮಂತ್ರಿಯವರು, ಕೆಪಿಸಿಸಿ ಅಧ್ಯಕ್ಷರು, ಹೈಕಮಾಂಡ್ ಅವರು, ಮಾಜಿ ಮುಖ್ಯಮಂತ್ರಿಗಳು, ಅವ್ರ ನಾಯಕರುಗಳೆಲ್ಲ ಸೇರಿಬಿಟ್ಟು ಇದ್ರ ವಿಚಾರದಲ್ಲಿ ತೀರ್ಮಾನ ತಗೊಳ್ತಾರೆ. ನನಗೆ ಭೇಟಿ ಮಾಡೋದಲ್ಲ, ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಸರ್? ಇಲ್ಲ, ಆ ತರದೇನಿಲ್ಲ. ಅವರವರು ಈಗ ನಾನು ಉಸ್ತುವಾರಿ ಸಚಿವರಾಗ ಅವರು ಬರ್ತಾನೆ ಇರ್ತಾರೆ. ನಮ್ಮ ಹತ್ರ ಒಂದು ಅವ್ರ ಸಮಸ್ಯೆ ಹೇಳಿದ್ದಾರೆ. ಆ ತರದೇನು ಇದು ಮಾಡಲಿಲ್ಲ. ಅವ್ರು ಏನ್ ಹೇಳಿದ್ರು ಸಮೇತ ಅವರು ಒಂದು ಮಾತು ಹೇಳಿದ್ದಾರೆ, ಪಕ್ಷ ಹೈಕಮಾಂಡ್ ಏನ್ ಹೇಳಿದ್ರು ಅದ್ರ ಪ್ರಕಾರ ನಾವು ಇರ್ತೀವಿ ಅಂತ ವಿಚಾರ ಹೇಳಿದ್ದಾರೆ.